ಸ್ನೇಹಿತರೆ, ಶ್ರೀ ಚಾನಲ್ಗೆ ಸ್ವಾಗತ. ದೇವೇಂದ್ರ ಭೃಶುಂಡಿ ಮುನಿಗೆ ಗಣೇಶನ ಸಾಕ್ಷಾತ್ಕಾರವಾದ ಬಗ್ಗೆ ಶೂರಸೇನ ರಾಜನಿಗೆ ತಿಳಿಸಿದ್ದು, ಶೂರಸೇನ ರಾಜನಿಗೆ ಸಂಕಷ್ಟಹರ ಚತುರ್ಥಿ ವ್ರತದ ಮಹಿಮೆಯನ್ನು ದೇವೇಂದ್ರನು ತಿಳಿಸಿದ್ದು, ಗಜಮುಖನನ್ನ ಭಕ್ತಿಯಿಂದ ಸ್ತುತಿಸಿ ಭೃಶುಂಡಿ ಮುನಿ ತನ್ನ ಪರಿವಾರದವರೆಲ್ಲರನ್ನ ನರಕದಿಂದ ಬಿಡಿಸಿ ಸ್ವರ್ಗಲೋಕ ಸೇರುವಂತೆ ಮಾಡಿದ್ದು, ಮಂಗಳವಾರ ಸಂಕಷ್ಟ ಚತುರ್ಥಿ ವ್ರತ ಮಾಡಿದರೆ 1 ವರ್ಷ ಸಂಕಷ್ಟಹರ ಚತುರ್ಥಿ ಮಾಡಿದ ಪುಣ್ಯ ಫಲದ ಬಗ್ಗೆ ತಿಳಿದುಕೊಂಡ್ರಿ. ಚಂದ್ರನ ಶಾಪ ಮತ್ತು ವಿಶಾಪದ ಬಗ್ಗೆ ತಿಳಿದುಕೊಂಡ್ರಿ. ಈಗ 8ನೇ ಅಧ್ಯಾಯದಲ್ಲಿ ದೂರ್ವಾಂಕುರೋಪಾಖ್ಯಾನ ಅಂದರೆ ದೂರ್ವಾಂಕರು ಹುಲ್ಲಿನಿಂದ ಗಣಪನನ್ನು ಪೂಜಿಸುವ ಕಾರಣವನ್ನು ತಿಳಿದುಕೊಳ್ಳೋಣ. ಈ ಬಗ್ಗೆ ಕಥೆಯನ್ನ ಭೃಗುಮುನಿಗಳು ಸೋಮಕಾಂತ ರಾಜನಿಗೆ ಹೇಳ್ತಾ ಇದ್ದಾರೆ. ಬನ್ನಿ ಕತೆ ಕೇಳೋಣ. ಕೃತವೀರ್ಯನ ತಂದೆಗೆ ಸಂಕಷ್ಟಹರ ಚತುರ್ಥಿಯ ಮಹಿಮೆಯ ವಿಷಯ ತಿಳಿದು ತುಂಬಾ ಸಂತೋಷವಾಗುತ್ತೆ. ಈಗ ಬ್ರಹ್ಮದೇವನನ್ನು ದೂರ್ವಾಂಕುರು ಹುಲ್ಲಿನಿಂದ ಗಣಪನನ್ನು ಪೂಜಿಸುವ ಕಾರಣವನ್ನು ಕೇಳ್ತಾನೆ. ಬ್ರಹ್ಮದೇವ ಆಸಕ್ತಿಯಿಂದ ಆ ವಿಷಯವನ್ನ ಸ್ವಾರಸ್ಯವಾಗಿ ತಿಳಿಸತೊಡಗ್ತಾರೆ. ತುಂಬಾ ಹಿಂದೆ ಜಾಂಬ ಎಂಬ ದಕ್ಷಿಣ ದೇಶದ ಪಟ್ಟಣವನ್ನ ಸುಲಭ ಎಂಬ ಸಕಲಶಾಸ್ತ್ರ ಪಾರಂಗತನು ಧರ್ಮಿಷ್ಠನೂ ಆದ ರಾಜ ಆಳುತ್ತಿರ್ತಾನೆ. ಶ್ರೀ ಗಣಪನ ಪರಮಭಕ್ತನೂ ಆಗಿರ್ತಾನೆ. ಸುಮುದ್ರೆ ಎಂಬಾಕೆ ಆತನ ಧರ್ಮಪತ್ನಿ. ಒಂದು ಬಾರಿ ಈರ್ವರು ನಿತ್ಯ ಕರ್ಮಗಳನ್ನು ಮುಗಿಸಿ ಗಣಪಾರಾಧನೆಯಲ್ಲಿ ನಿರತರಾಗಿದ್ದ ಸಮಯದಲ್ಲಿ ಹರುಕು ಬಟ್ಟೆಯ ಬಡಕಲು ದೇಹದ ಮಧುಸೂದನ ಎಂಬ ಬ್ರಾಹ್ಮಣ ಭಿಕ್ಷಾಟನೆಗಾಗಿ ಅಲ್ಲಿಗೆ ಬರ್ತಾನೆ. ಬ್ರಾಹ್ಮಣನನ್ನು ರಾಜನು ಸ್ವಾಗತಿಸಿದರೂ ಯಾವುದೋ ಜ್ಞಾನದಲ್ಲಿ ಅವನ ವೇಷವನ್ನು ಕಂಡು ಪರಿಹಾಸ್ಯ ಮಾಡತೊಡಗ್ತಾನೆ. ಕೋಪಗೊಂಡ ಬ್ರಾಹ್ಮಣ ದಿನವೂ ನೇಗಿಲಿನಿಂದ ಉತ್ತು ಶ್ರಮಿಸುವ ಎತ್ತಾಗಿ ಹೋಗು ಎಂದು ಶಾಪ ನೀಡ್ತಾನೆ. ತನ್ನ ಗಂಡನಿಗೆ ಇಂತಹ ಶಾಪವನ್ನು ಕೊಟ್ಟ ಬ್ರಾಹ್ಮಣನ ಮೇಲೆ ಕನಲಿದ ರಾಣಿ ಸುಮುದ್ರೆ, ನೀನು ಅಮೈದ್ಯವನ್ನು ತಿನ್ನುವ ಕತ್ತೆಯಾಗಿ ಹೋಗು ಎಂದು ತಾನೂ ಶಪಿಸ್ತಾಳೆ. ಬ್ರಾಹ್ಮಣನ ಕೋಪ ಇನ್ನೂ ಹೆಚ್ಚಾಗತ್ತೆ. ಅವನು ಅವಳಿಗೆ ಶಾಪವನ್ನು ಕೊಡ್ತಾನೆ. ಹಿಂದು ಮುಂದು ಯೋಚಿಸಿದೆ ಬ್ರಾಹ್ಮಣನಿಗೆ ಶಾಪ ಕೊಟ್ಟಿರುವ ನೀನು ದಟ್ಟ ದರಿದ್ರಿಣಿಯಾಗಿ ಮಲಮೂತ್ರವನ್ನು ಸೇವಿಸುತ್ತಾ ಚಾಂಡಾಲಿಯಂತೆ ಇನ್ನು ಮುಂದೆ ಜೀವನ ಜರುಗಿಸುತ್ತಿರು. ಹೀಗೆ ಮೂವರು ಶಾಪಗ್ರಸ್ತರಾಗಿ ಅದರಂತೆ ದೇಹಧಾರಣೆ ಉಂಟಾಗಿ ಅದೇ ನಗರದಲ್ಲಿ ಕೆಲ ಕಾಲ ಸಂಚರಿಸುತ್ತಿದ್ದು, ಊರಿಂದೂರಿಗೆ ತಿರುಗುತ್ತಾ ದಕ್ಷಿಣ ದಿಕ್ಕಿನಲ್ಲಿದ್ದ ಶ್ರೀ ಗಣೇಶ ಮಂದಿರಕ್ಕೆ ಬರ್ತಾರೆ. ಅಂದು ಭಾದ್ರಪದ ಶುದ್ಧ ಚತುರ್ಥಿಯಾಗಿತ್ತು. ದೇವಾಲಯದ ತುಂಬ ಭಕ್ತಾದಿಗಳು ಚತುರ್ಥಿ ವ್ರತಾಚರಣೆಗಾಗಿ ಕಿಕ್ಕಿರಿದಿದ್ದರು. ಮಳೆ ಬೇರೆ ವಿಪರೀತವಿದ್ದು ಎಲ್ಲರೂ ಹೋಗಲಾರದೆ ಚಂಡಾಳಿ ದೇವಾಲಯದಲ್ಲಿ ಉಳಿದಳು. ಸಂಜೆಯಾಗಿ ಹೋಗಿದ್ದರಿಂದ ಭಕ್ತಾದಿಗಳೆಲ್ಲ ನಿದ್ದೆ ಹೋದರು. ಚಂಡಾಳಿ ಚಳಿಯಿಂದ ಪಾರಾಗಲು ಒಣಗಿದ ಗರಿಕೆ ಹುಲ್ಲಿಗೆ ಬೆಂಕಿ ಹೊತ್ತಿಸಿ ಮೈಕಾಯಿಸಿಕೊಳ್ಳತೊಡಗಿದಳು. ಅದೇ ಕಾಲಕ್ಕೆ ಕತ್ತೆ ಎತ್ತುಗಳೂ ಸಹ ಅಲ್ಲಿಗೆ ಬಂದವು. ಹಸಿದುದರಿಂದ ಹುಲ್ಲಿನ ಕಂತೆಯನ್ನು ತಿನ್ನತೊಡಗಿದವು. ತಿನ್ನುವಾಗ ಎರಡಕ್ಕೂ ಜಗಳ ಪ್ರಾರಂಭವಾಗಿ ಬಡಿದಾಡುತ್ತಾ ಗಣೇಶ ಮೂರ್ತಿಯ ಬಳಿ ಸಾರಿದವು. ಅಷ್ಟರಲ್ಲಿ ಜೋರಾಗಿ ಬೀಸುತ್ತಿದ್ದ ಗಾಳಿಯ ಕಾರಣ ಚಂಡಾಲಿ ತಂದಿದ್ದ ಗರಿಕೆಯ ಹುಲ್ಲಿನ ಕಂತೆಯಲ್ಲಿ 1-2 ಗರಿಕೆ ಹಾರಿ ಶ್ರೀ ಗಣೇಶನ ಮೂರ್ತಿಯ ಮೇಲೆ ಬಿತ್ತು. ಚಂಡಾಲಿ ಕತ್ತೆ ಎತ್ತುಗಳ ಹೊಡೆದಾಟವನ್ನು ಕಂಡು ರೇಗೆದ್ದು ಅಲ್ಲಿಯೇ ಬಿದ್ದಿದ್ದ ಕೋಲೊಂದನ್ನು ತೆಗೆದುಕೊಂಡು ಎರಡನ್ನೂ ದೇವಾಲಯದಿಂದ ಹೊಡೆದೋಡಿಸಿದಳು. ಅವು ಓಡುತ್ತಿರುವಾಗ ಉಂಟಾದ ಗೊರಸುಗಳ ಶಬ್ದದಿಂದ ಮಲಗಿದ್ದ ಭಕ್ತಾದಿಗಳೆಲ್ಲರೂ ಗಾಬರಿಯಿಂದ ಎದ್ದರು. ಬಾಗಿಲನ್ನು ತೆಗೆದು 3 ಪ್ರಾಣಿಗಳನ್ನು ಹೊರಗಟ್ಟಿಬಿಟ್ಟರು. ಜನರು ಕೋಲಿನಿಂದ ಬಾರಿಸಿದ ಏಟುಗಳ ಕಾರಣ ನೋವಿನಿಂದ 3 ಬಾಧೆ ಪಡುತ್ತಿರುವುದನ್ನು ಕಂಡು ದಯಾಳುವಾದ ಗಣಪನ ಮನ ಕರಗುತ್ತೆ. ಗರಿಕೆಯ ಹುಲ್ಲು ಅವನ ಪಾದದ ಹಾಗೂ ಶಿರದ ಮೇಲೆ ಬಿದ್ದುದರಿಂದ ಪೂಜೆ ಮಾಡಿದಷ್ಟೇ ಫಲ ದೊರೆಯಿತೆಂದು ಭಾವಿಸಿ ತನ್ನ ಗಣಗಳನ್ನು ಕಳುಹಿಸಿ ವಿಮಾನದಲ್ಲಿ ಅವರ 3ರನ್ನು ಕುಳ್ಳಿರಿಸಿಕೊಂಡು ವಿಶಾಪಗೊಳಿಸಿ ತನ್ನ ಲೋಕಕ್ಕೆ ಕಳುಹಿಸಿಕೊಡುತ್ತಾನೆ. ಇದನ್ನು ಕಂಡ ಭಕ್ತಾದಿಗಳು ಇಷ್ಟೊಂದು ನಿಷ್ಠೆಯಿಂದ ಮಾಡಿದರೂ ತಮಗೊದಗದೇ ಸದ್ಗತಿ ಈ 3ವರಿಗೂ ಎಷ್ಟೊಂದು ಸುಲಭವಾಗಿ ದೊರೆಯಿತು ಅಂದುಕೊಂಡು ಬೆಕ್ಕಸ ಬೆರಗಾಗ್ತಾರೆ. ಆಗ ಗಣಗಳು ಬೆಕ್ಕಸ ಬೆರಗಾದ ಅವರೆಲ್ಲರನ್ನು ಕಂಡು ಇದು ದೂರ್ವಾಂಕು ಮಹಿಮೆ ಎಂದು ಬಣ್ಣಿಸುತ್ತಾ ಈ ಮಹಿಮೆಯ ಬಗ್ಗೆ ಒಂದು ಪುಣ್ಯಕಥೆಯನ್ನೇ ಹೇಳತೊಡಗ್ತಾರೆ. ತುಂಬಾ ಹಿಂದೆ ಸ್ಥವರ ಎಂಬ ನಗರದಲ್ಲಿ ಕೌಂಡಿನ್ಯ ಎಂಬ ಋಷಿಯೋರ್ವನಿದ್ದ. ಅವನು ಶ್ರೀ ಗಣೇಶನ ಪರಮಭಕ್ತನೇ. ತಾನಿದ್ದ ಆಶ್ರಮದಲ್ಲಿಯೇ ಒಂದು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ತನ್ನ ಮುನಿಪತ್ನಿ ಆಶ್ರಯೇ ಎಂಬಾಕೆಯೊಂದಿಗೆ ದಿನವೂ ಶ್ರದ್ಧೆ ಭಕ್ತಿಯಿಂದ ದೂರ್ವಾಂಕುರುಗಳಿಂದ ಪೂಜಿಸುತ್ತಿದ್ದ. ಈ ರೀತಿಯ ದರ್ಬೆಯ ಹುಲ್ಲಿನಿಂದ ತನ್ನ ಗಂಡ ದಿನವೂ ಗಣೇಶ ಆರಾಧನೆ ಮಾಡುತ್ತಿರುವುದನ್ನು
ಕಂಡು ಋಷಿಪತ್ನಿ ಇದರ ಮಹಿಮೆಯ ವಿಚಾರವನ್ನು ತಿಳಿಸಲು ಪ್ರಾರ್ಥಿಸಿದಾಗ ಅವನು ಅದನ್ನು ತಿಳಿಸತೊಡಗಿದ. ಪ್ರಿಯೆ, ಹಿಂದೊಮ್ಮೆ ಯಮಲೋಕದಲ್ಲಿ ಒಂದು ಉತ್ಸವ ನಡೆಯಿತು. ಉತ್ಸವದಲ್ಲಿ ಭಾಗವಹಿಸಲು ದೇವಾನುದೇವತೆಗಳು, ಗಂಧರ್ವ ಕಿನ್ನರರು, ಋಷಿ ಮುನಿಗಳು, ಅಪ್ಸರೆಯರು ಆಗಮಿಸಿದ್ದರು. ಅದರಲ್ಲಿ ಗಣೇಶನನ್ನು ಸ್ತುತಿಸುತ್ತಾ ತಿಲೋತ್ತಮೆ ಎಂಬ ಅಪ್ಸರೆ ಭಕ್ತಿ ಪರವಶತೆಯಲ್ಲಿ ನರ್ತಿಸುತ್ತಿದ್ದಾಗ ಅವಳ ಮೇಲು ಹೊದಿಕೆ ಜಾರಿ ಕೆಳಗಿಳಿಯಿತು. ಯಮನು ಆಗ ಅವಳ ದೇಹ ಸೌಂದರ್ಯವನ್ನು ಕಂಡು ಮಾರುಹೋದನು. ಅವಳೊಂದಿಗೆ ರಮಿಸಲು ಕಾಮೋದ್ರೇಕನಾದ. ಆದರೆ ತುಂಬಿದ ಸಭೆಯಲ್ಲಿ ಹೇಗೆ ತಾನೇ ಸಾಧ್ಯ ಎಂದು ಬೇಸರಿಸುತ್ತಾ ಅಲ್ಲಿಂದ ಹೊರಗೆ ಬಂದ. ಹಾಗೆ ಬರುತ್ತಿದ್ದಾಗ ದಾರಿಯಲ್ಲಿ ಅವನ ರೇತಸ್ಸು ಭೂಮಿಯ ಮೇಲೆ ಬಿದ್ದು ಕೆಂಡದಂತೆ ಕೆಂಪನೆ ಉರಿಯುತ್ತಿರುವ ವಿಕಾರ ಮುಖಾಕೃತಿಯ ಪುರುಷ ಉದ್ಭವಿಸುತ್ತೆ. ಆ ಉದ್ಭವಿಸಿದ ಹಿಂದೆಯೇ 3 ಲೋಕಗಳನ್ನು ಸುಡಲು ತೊಡಗುತ್ತಾನೆ ಅವನು. ದೇವತೆಗಳೆಲ್ಲರೂ ಗಾಬರಿಗೊಂಡು ವೈಕುಂಠಪತಿಯಾದ ವಿಷ್ಣುವಿನ ಮೊರೆ ಹೋಗ್ತಾರೆ. ವಿಷ್ಣು ಪರಮಾತ್ಮನು ಹಾಗೆಯೇ ವಿಚಾರದ ಬಗ್ಗೆ ಯೋಚಿಸುತ್ತಾ ಹೇಳ್ತಾರೆ, ಇದು ನನ್ನಿಂದಲೂ ಆಗದ ಕೆಲಸ. ಕೇವಲ ಶ್ರೀ ಗಣಪನೋರ್ವನಿಂದ ಮಾತ್ರ ಈ ವಿಕಾರ ಪುರುಷನನ್ನ ಕೊನೆಗಾಣಿಸಲು ಸಾಧ್ಯ. ಈಗ ಎಲ್ಲರೂ ಶ್ರೀ ಗಣಪನ ಬಳಿಗೆ ಬಂದು ವಿಚಾರವನ್ನ ತಿಳಿಸುತ್ತಾ ಗೋಗಿರುತ್ತಾರೆ. ಕರುಣಾಮಯನಾದ ಗಣೇಶನು ಬಾಲಕನ ರೂಪದಲ್ಲಿ ಕಾಣಿಸಿಕೊಂಡು ಅಭಯಹಸ್ತವನ್ನು ತೋರಿಸುತ್ತಾ ಹೇಳ್ತಾರೆ, ನೀವ್ಯಾರು ಭಯ ಗಾಬರಿಗೊಳ್ಳಬೇಡಿ. ನನ್ನನ್ನು ಆ ವಿಕಾರ ಪುರುಷ ಬಂದಾಗ ಅವನತ್ತ ತಳ್ಳಿಬಿಡಿ. ಮಿಕ್ಕ ವಿಷಯ ನನಗೆ ಬಿಡಿ. ಅದೇ ವೇಳೆಗೆ ಕೆಂಡದ ಮುಖದ ಆ ವಿಕಾರ ಉಳ್ಳ ಪುರುಷ ಅಲ್ಲಿಯೇ ಕಾಣಿಸಿಕೊಳ್ತಾನೆ. ಬಾಲಕ ಗಣೇಶ ತಿಳಿಸಿದಂತೆ ಅವನನ್ನ ಆ ಭೀಕರ ಪುರುಷನ ಕಡೆಗೆ ಎಲ್ಲರೂ ತಳ್ಳಿಬಿಡ್ತಾರೆ. ಗಣಪನು ಮಾಯೆಯಿಂದ ತನ್ನ ಬಾಯನ್ನ ವಿಶಾಲವಾಗಿ ಅಗಲಿಸಿ ಆ ಕೆಂಡದ ಮನುಷ್ಯನನ್ನ ನುಂಗಿ ಹೊಟ್ಟೆಯೊಳಗೆ ಹೋಗಲು ಬಿಡದೆ ಗಂಟಲಿನಲ್ಲಿಯೇ ಇರಿಸಿಕೊಂಡು ಬಿಡ್ತಾನೆ. ಆದರೆ ಗಂಟಲಿನಿಂದಲೂ ಬೆಂಕಿಯ ಧಗೆ ಹೊರಬಂದು ಎಲ್ಲರನ್ನ ಸುಡತೊಡಗುತ್ತೆ. ಈ ಬಿಸಿಯನ್ನು ತಣ್ಣಗೆ ಮಾಡಲು ದೇವೇಂದ್ರ ಚಂದ್ರನನ್ನ ಅರ್ಪಿಸ್ತಾನೆ. ಯಾವ ಪರಿಣಾಮವೂ ಬೀರಲಿಲ್ಲ. ಚಂದ್ರನನ್ನ ತನ್ನ ಹಣೆಯ ಮೇಲೆ ಬಾಲಕ ಗಣಪ ಧರಿಸಿದ್ದರಿಂದ ಪಾಲಚಂದ್ರ ಎನಿಸಿಕೊಳ್ತಾನೆ. ಬ್ರಹ್ಮ ತಾನೇ ಸೃಷ್ಟಿಸಿದ ಸಿದ್ಧಿ ಬುದ್ಧಿಯರೆಂಬ ರೂಪವತಿ ಕನ್ಯೆಯರನ್ನ ಶ್ರೀ ಗಣೇಶನಿಗೆ ಒಪ್ಪಿಸ್ತಾನೆ. ಅವರ ಆಲಿಂಗನದಿಂದಲೂ ಬಿಸಿಯ ತಾಪ ಕಡಿಮೆ ಆಗಲಿಲ್ಲ. ಶ್ರೀ ವಿಷ್ಣು ಒಂದು ಕೋಮಲವಾದ ಕಮಲವನ್ನೇ ಆ ಬಾಲಕನ ಗಣಪನ ಪಾದದಡಿ ಅರ್ಪಿಸ್ತಾನೆ. ಗಣಪ ಪದ್ಮಪಾಣಿಯ ಎನಿಸಿದನೇ ವಿನಃ ಬಿಸಿಯದಗೆ ಮಾತ್ರ ಕಡಿಮೆಯಾಗಲಿಲ್ಲ. ಶಿವನು ಸಹಸ್ರಮುಖದ ಆದಿಶೇಷನನ್ನೇ ಬಾಲಕ ಗಣಪನಿಗೆ ಒಪ್ಪಿಸ್ತಾನೆ. ಅಂತಹ ತಣ್ಣನೆಯ ಶರೀರದ ಆದಿಶೇಷನು ಗಣಪನ ಗಂಟಲ ಬಳಿ ಸುತ್ತಿಕೊಂಡರೂ ಧಗೆ ಅಡಗಲಿಲ್ಲ. ಕಡೆಗೆ 88,000 ಮಂದಿ ಮುನಿಗಳು ಪ್ರತಿಯೊಬ್ಬರು ಭಕ್ತಿಯಿಂದ 21 ದೂರ್ವಾಂಕರು ದರ್ಬೆಗಳನ್ನ ಬಾಲಗಣಪನ ತಲೆಯ ಮೇಲಿಡುತ್ತಾ ಶ್ರದ್ಧಾ ಭಕ್ತಿಯಿಂದ ಸ್ತುತಿಸತೊಡಗುತ್ತಾರೆ. ಈಗ ಅನಲಾಸುರನ ಬಿಸಿಯ ತಾಪ ತಣ್ಣಗಾಗತೊಡಗುತ್ತೆ. ಗಣಪನು ಈಗ ಸಂತೃಪ್ತ ಮನೋಭಾವದಿಂದ ನುಡಿತಾನೆ, ದೂರ್ವಾಂಕರು ದರ್ಬೆಗಳಿಲ್ಲದೆ ನನ್ನ ಪೂಜೆಯನ್ನು ಬೇರೆ ಯಾವ ರೀತಿಯಿಂದ ಮಾಡಿದರೂ ಫಲ ಕೈಗೂಡದು. 21 ದೂರ್ವಾಂಕುರದಿಂದ ನನ್ನನ್ನು ಪೂಜಿಸುವವರಿಗೆ 21 ಯಾಗಗಳನ್ನ ಮಾಡಿದ್ದರ ಫಲ ಪ್ರಾಪ್ತಿಯಾಗುವುದು ಅನ್ನುತ್ತಾ ಅಂತರ್ಧಾನನಾಗ್ತಾನೆ. ಅದೇ ಸ್ಥಳದಲ್ಲಿ ನೆರೆದಿದ್ದ ದೇವಮುನಿಗಳು ಗಣೇಶ ಮೂರ್ತಿಯನ್ನ ಸ್ಥಾಪಿಸಿ ದೇವಾಲಯವನ್ನು ನಿರ್ಮಿಸ್ತಾರೆ. ಆ ಮೂರ್ತಿಗೆ ಕಾಲನಲ ಪ್ರಶಮನ ಮೂರ್ತಿ ಎಂದು ಕರೀತಾರೆ. ಈ ಮೂರ್ತಿಯೇ ಇನ್ನು ಮುಂದೆ ವಿಘ್ನಹರ ಮೂರ್ತಿ ಎಂದು ವಿಖ್ಯಾತಿ ಪಡೆದಿದೆ. ಈ ಪ್ರದೇಶವೇ ವಿಜಯಪುರ ಎಂಬ ಪಟ್ಟಣ ಆಯಿತು. ಆಶ್ರಯೆಗೆ ದೂರ್ವಾಂಕುರು ಮಹಿಮೆಯನ್ನು ಕೇಳಲು ಮನ ಮುದಗೊಂಡುದನ್ನು ಕಂಡು ಕೌಂಡಿನ್ಯ ಈಗ ಇದೇ ವಿಚಾರದ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಕಥೆಯನ್ನ ಹೇಳತೊಡಗುತ್ತಾರೆ. ಗಣೇಶನು ಜನಕರಾಜನ ಗರ್ವಭಂಗ ಮಾಡಿರುವುದರ ಬಗ್ಗೆ ಕಥೆಯನ್ನ ಹೇಳ್ತಾರೆ. ಕೌಂಡಿನ್ಯನ ಪತ್ನಿ ಆಶ್ರಯೆಗೆ ದೂರ್ವಾ ಮಹಿಮೆಯ ಬಗ್ಗೆ ಸಂದೇಹ ಇನ್ನೂ ಇರುವುದನ್ನು ಕಂಡು ಸಂಶಯ ನಿವಾರಣೆಗಾಗಿ ಇನ್ನೊಂದು ಸ್ವಾರಸ್ಯ ಘಟನೆಯ ಬಗ್ಗೆ ಹೀಗೆ ತಿಳಿಸ್ತಾರೆ. ಒಂದು ಬಾರಿ ನಾರದರು ಶ್ರೀ ಗಣೇಶನ ಸಂದರ್ಶನಕ್ಕಾಗಿ ಎಂದಿನಂತೆ ಬಂದರು. ಶ್ರದ್ಧೆ ಭಕ್ತಿಯಿಂದ ಋನ್ಮನಪೂರ್ವಕವಾಗಿ ನಮಿಸುತ್ತಾ ತಿಳಿಸ್ತಾರೆ, ಗಣನಾಥ, ಭೂಲೋಕದಲ್ಲಿ ಮೈಥಿಲೀಪುರದ ರಾಜನಾದ ಜನಕ ದಾನಧರ್ಮಾದಿ ಅಪಾರ ಸತ್ಕಾರ್ಯಗಳನ್ನು ಎಸಗಿ ದಾನಶ್ರೇಷ್ಠನೆನಿಸಿದ್ದಾನೆ. ಇಂತಹ ಕೀರ್ತಿ ನಿನ್ನ ಕೃಪೆಯಿಂದ ದೊರೆತಿದೆ ಎಂಬುದನ್ನೇ ಅವನು ಮರೆತಂತಿದೆ. ಇದನ್ನು ನೀನು ಗಮನಕ್ಕೆ ತರುವ ಸಲುವಾಗಿಯೇ ಈ ದಿನ ನಾನು ಇಲ್ಲಿಗೆ ಬರಬೇಕಾಯಿತು. ಶ್ರೀ ಗಣೇಶ ನಾರದ ಮಹರ್ಷಿಗಳನ್ನು ಸತ್ಕರಿಸಿ ಕಳಿಸಿಕೊಡ್ತಾರೆ. ನಂತರ ಪ್ರತ್ಯಕ್ಷವಾದರೂ ಪ್ರಾಮಾಣಿಸಿ ನೋಡಬೇಕು ಅಂದುಕೊಂಡು
ವಿಕರಾಳ ರೂಪ ತಾಳಿ ದೇಹದಲ್ಲಿ ಹಲವಾರು ಹುಣ್ಣುಗಳಾಗಿ ನೊಣ ಮೊದಲಾದ ವಿಷ ಕ್ರಿಮಿಗಳು ಅವುಗಳ ಮೇಲೆ ಹಾರಾಡತೊಡಗಿದವು. ಪರೀಕ್ಷಿಸಲು ಇದೇ ಸರಿಯಾದ ವೇಷವೆಂದು ಭಾವಿಸಿ ತುಂಬ ಹಸಿದಿರುವನಂತೆ ನಟಿಸುತ್ತಾ ಜನಕರಾಜನ ಅರಮನೆಯ ಹೆಬ್ಬಾಗಿಲಿಗೆ ಬರ್ತಾನೆ. ಅಲ್ಲಿದ್ದ ದೂತರಿಗೆ ತಾನು ಬಂದಿರುವ ವಿಷಯವನ್ನ ತಿಳಿಸಲು ಹೇಳ್ತಾನೆ. ಹಸಿವು ನಿವಾರಣೆ ಮಾಡಲು ಸುದ್ದಿ ಕಳುಹಿಸ್ತಾನೆ. ರಾಜ ಅವನನ್ನು ಗೌರವಾಧಾರದಿಂದಲೇ ಅರಮನೆಯೊಳಗೆ ಕರೆಸಿಕೊಂಡು ಹುಣ್ಣುಗಳ ಮೇಲೆ ಕುಳಿತು ಹಾರಾಡುತ್ತಿದ್ದ ನೊಣಗಳನ್ನು ಎರಡೂ ಕೈಗಳಿಂದ ಓಡಿಸಲು ಯತ್ನಿಸುತ್ತಾ ಜನಕರಾಜನಿಗೆ ನಮಸ್ಕರಿಸುತ್ತಾ ಪ್ರಾರ್ಥಿಸಿಕೊಂಡ. ನನಗೆ ತುಂಬ ಹಸಿವಾಗುತ್ತಿದೆ, ಏನಾದರೂ ಆಹಾರವನ್ನು ಈ ಕೂಡಲೇ ಕೊಡು. ಜನಕರಾಜ ಬ್ರಹ್ಮಜ್ಞಾನಿ ತಾನೆ. ಹಾಗೆಯೇ ಕೆಲ ಕ್ಷಣ ಋಣಗ್ರಸ್ತ ಬ್ರಾಹ್ಮಣನನ್ನು ವೀಕ್ಷಿಸುತ್ತಾ ಯೋಚಿಸುತ್ತಾನೆ. ಪರಶಿವನೇ ಏನಾದರೂ ತನ್ನ ಭಕ್ತನನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆ ಬಂದಿರಬಹುದಾ? ಇರಲಿ, ಅವನ ಕೃಪೆ ನನಗೊದಗಿದರೆ ನನ್ನ ಜನ್ಮ ಸಾರ್ಥಕವಾದೀತು ಅಂದುಕೊಂಡು ಬ್ರಾಹ್ಮಣನನ್ನ ಯಥಾರೀತಿಯಲ್ಲಿ ಉಪಚರಿಸಿ ಪೂಜಿಸಿ ಮೃಷ್ಟಾನ್ನವನ್ನೇ ಅವನ ಮುಂದೆ ಪರಿಚಾರಕರ ಮೂಲಕ ತಂದಿರಿಸ್ತಾನೆ. ಅಷ್ಟನ್ನು ಒಂದೇ ಪಟ್ಟಿಗೆ ನುಂಗಿ ಹಸಿವಿನಿಂದ ಕಂಗೆಟ್ಟಿರುವನಂತೆ ನನಗೆ ಹೊಟ್ಟೆ ತುಂಬಲಿಲ್ಲ, ಇನ್ನಷ್ಟು ಬೇಕು ಎಂದು ಗೋಗೆರೆಯರ್ ತೊಡಗುತ್ತಾನೆ. ಮತ್ತೆ ಮತ್ತೆ ಅಡಿಗೆ ಮಾಡಿಸಿ ಎಷ್ಟೇ ಬಡಿಸಿದರೂ ಅತೃಪ್ತನಾದನಂತೆಯೇ ಮತ್ತಷ್ಟು ಆಹಾರಕ್ಕಾಗಿ ಕೂಗಾಡತೊಡಗ್ತಾನೆ. ರಾಶಿ ರಾಶಿಯಾಗಿ ಹಸಿರು ಪದಾರ್ಥಗಳನ್ನೇ ಅವನ ಮುಂದೆ ಸುರಿದರೂ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ನುಂಗಿ ನೀರು ಕುಡಿದು ಇನ್ನು ಹಸಿದಿರುವವನಂತೆ ಕೂಗಾಡತೊಡಗ್ತಾನೆ. ಮಹಾರಾಜ ತನ್ನ ಅರಮನೆಯಲ್ಲಿದ್ದ ಆಹಾರ ಪದಾರ್ಥಗಳೆಲ್ಲ ಮುಗಿದು ಹೋದುದನ್ನು ಕಂಡು ಸಂಕೋಚಿಸುತ್ತಲೇ ಹೇಳ್ತಾನೆ, ಇನ್ನು ಅರಮನೆಯಲ್ಲಿ ಸುತಾರಾಮ್ ಏನೂ ಉಳಿದಿಲ್ಲ. ನೀನು ಇನ್ನೆಲ್ಲಿಗಾದರೂ ಹೋಗಿ ಆಹಾರವನ್ನು ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಅಯ್ಯೋ, ದಾನದಲ್ಲಿ ನಿನ್ನ ಕೀರ್ತಿ ಸಕಲ ಲೋಕಗಳಲ್ಲಿಯೂ ಕೊಂಡಾಡುತ್ತಿರುವ ವಿಷಯವನ್ನು ತಿಳಿದು ಇಲ್ಲಿಗೆ ಬಂದೆ. ಆದರೆ ಜನರ ಮಾತೇ ಸುಳ್ಳಾಗುತ್ತಿದೆಯಲ್ಲ ಅನ್ನುತ್ತಾ ಅಲ್ಲಿಂದ ಹೊರಟ. ಅಲ್ಲಿಂದ ಅದೇ ನಗರದಲ್ಲಿದ್ದ ವರೋಚನ ತ್ರಿಶಿರ ಎಂಬುವವನ ಮನೆಗೆ ಬಂದ. ತ್ರಿಶಿರ ಒಬ್ಬ ಬಡಬ್ರಾಹ್ಮಣ. ದಾರಿದ್ರ್ಯ ಅವನ ಮನೆಯಲ್ಲೆಲ್ಲ ಕಣ್ಣಿಗೆ ಕಾಣಿಸುತ್ತಿತ್ತು. ಆದರೆ ದೈವಭಕ್ತ. ತನ್ನ ಸಾಧ್ವಿ ಪತಿಯೊಂದಿಗೆ ಆಯಾಚಿತ ಅನ್ನವನ್ನ ಭೋಜನ ಮಾಡಿಕೊಂಡು ಕಾಲ ಕಳೀತಾ ಇರ್ತಾನೆ. ದಿನವೂ ಭಕ್ತಿಯಿಂದ ದೂರ್ವಾಂಕುರು ಹುಲ್ಲಿನಿಂದ ಗಣೇಶ ಪೂಜೆಯನ್ನು ತಪ್ಪದೆ ಮಾಡ್ತಾ ಇರ್ತಾನೆ. ಈ ಋಣಯುಕ್ತ ಬ್ರಾಹ್ಮಣನು ಅವನನ್ನು ಸಂಧಿಸಿ ಅಂಗಲಾಚುತ್ತಾನೆ. ಜನಕರಾಜ ಅನ್ನದಾನದಲ್ಲಿ ಮೊದಲಿಗ ಎಂಬ ವಿಶ್ವವಿಖ್ಯಾತ ವಿಚಾರವನ್ನು ಕೇಳಿ ಅವನ ಬಳಿಗೆ ಬಂದೆ. ಆದರೆ ಅವನು ನೀಡಿದ ಊಟದಲ್ಲಿ ನನಗೆ ಹೊಟ್ಟೆಯೇ ತುಂಬಲಿಲ್ಲ. ಈಗ ನೀನೇ ಏನಾದರೂ ಇದ್ದರೆ ಕೊಟ್ಟು ನನ್ನ ಹೊಟ್ಟೆ ತುಂಬಿಸಬೇಕು ಅಂದಾಗ ಬ್ರಾಹ್ಮಣ ದಂಪತಿಗಳು ದೈನ್ಯತೆಯಿಂದ ನಮಸ್ಕರಿಸುತ್ತಾ ಹೇಳ್ತಾರೆ, ಅಂತಹ ಚಕ್ರವರ್ತಿಯಿಂದಲೇ ಅಸಾಧ್ಯವೆನಿಸಿರುವ ಕಾರ್ಯವನ್ನು ನಾವು ಹೇಗೆ ತಾನೇ ಮಾಡಬಲ್ಲೆವು? ಮಹಾನದಿಗಳಿಂದಲೇ ಸಾಗರವು ತುಂಬದಿದ್ದಾಗ ಒಂದು ಹನಿಯಿಂದ ಏನಾದೀತು? ಬ್ರಾಹ್ಮಣ ಜಾಣತಾನೆ. ಅವನು ಹೇಳಿದ, ಭಕ್ತಿಯಿಂದ ಕೊಟ್ಟ ವಸ್ತುವು ಅಲ್ಪವೇ ಆದರೂ ಸ್ವೀಕರಿಸುವವರಿಗೆ ಸಂತೃಪ್ತಿ ಕೊಡುವುದು. ಭಕ್ತಿಯಿಂದ ಅಲ್ಲದೆ ಡಾಂಬಾಚಾರದಿಂದ ಕೊಟ್ಟಾಗ ಸಕಲವೂ ವ್ಯರ್ಥವೆನಿಸುವುದು. ಬಡ ಬ್ರಾಹ್ಮಣನಿಗೆ ಪರೀಕ್ಷಿಸಲು ಬಂದಿರುವ ಬ್ರಾಹ್ಮಣ ವೇಷದ ಗಣಪನ ಮಾತು ಹಿಡಿಸುತ್ತೆ. ಅವನು ಕೈ ಜೋಡಿಸಿಕೊಂಡಿದ್ದ ಕೈಗಳಿಂದಲೇ ಶ್ರದ್ಧಾ ಭಕ್ತಿಯಿಂದ ಹೇಳ್ತಾನೆ, ಇದೇ ತಾನೇ ಗಣೇಶ ಪೂಜೆಯನ್ನ ದೂರ್ವಾಂಕುರುಗಳಿಂದ ಮಾಡಿ ಮುಗಿಸಿದ್ದೇನೆ. ಅದನ್ನೇ ನಾನು ತಿಂದಿದ್ದೇನೆ. ಅವುಗಳಲ್ಲೇ ಒಂದೇ ಒಂದು ದೂರ್ವಾಂಕುರು ಮಾತ್ರ ಉಳಿದಿದೆ. ಅದೊಂದರ ವಿನಃ ಬೇರೇನೂ ಮನೆಯಲ್ಲಿ ಉಳಿದಿಲ್ಲ. ದೇಹದ ಮೇಲಿನ ಗಾಯಗಳನ್ನು ಕೈಗಳಿಂದ ಹೊಡೆದೋಡಿಸುತ್ತಾ ವಿಪ್ರ ವೇಷದ ವಿನಾಯಕ ಹೇಳ್ತಾನೆ, ಅದನ್ನೇ ಕೊಡಿ. ಭಕ್ತಿಯ ಮುಂದೆ ಬೇರೆ ಏನೂ ರುಚಿಸುವುದಿಲ್ಲ. ಅದರಿಂದಲೇ ನನಗೆ ಹೊಟ್ಟೆ ತುಂಬುವುದು, ಸಂತೃಪ್ತಿ ದೊರೆಯುವುದು. ಬ್ರಾಹ್ಮಣ ಪತ್ನಿಯಾದ ವಿಮೋಚನೆ ಅದನ್ನೇ ಶ್ರದ್ಧೆಯಿಂದ ವಿಪ್ರೋತ್ತಮನಿಗೆ ಒಪ್ಪಿಸ್ತಾಳೆ. ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ವಿಪ್ರೋತ್ತಮನು ಸಂತೃಪ್ತ ಮನೋಭಾವನೆಯಿಂದ ಸ್ವೀಕರಿಸುತ್ತಾನೆ. ಹೊಟ್ಟೆ ತುಂಬಿದವನಂತೆ ತೇಗುತ್ತಾ ದರಿದ್ರ ಬ್ರಾಹ್ಮಣನಾದ ತ್ರಿಶಿರನನ್ನು ಪ್ರೀತ್ಯಾಧಾರದಿಂದ ಅಪ್ಪಿಕೊಂಡು ತನ್ನ ಪ್ರತ್ಯಕ್ಷ ರೂಪವನ್ನು ತೋರಿಸುತ್ತಾ ಅಭಯಹಸ್ತ ದೊಂದಿಗೆ ಹಾರೈಸಿ ಹೇಳ್ದ, ಬ್ರಾಹ್ಮಣ ದಂಪತಿಗಳೇ, ನಿಮ್ಮ ದಾರಿದ್ರ್ಯವೆಲ್ಲವೂ ಇಂದಿಗೆ ಮುಗಿಯಿತು. ನಾನು ನಿಮ್ಮ ಅನುಪಮ ಭಕ್ತಿಗೆ ಮಾರು ಹೋಗಿದ್ದೇನೆ. ನಿಮಗೇನು ವರ ಬೇಕು ಕೇಳಿಕೊಳ್ಳಿ. ದಂಪತಿಗಳು ಅಲೌಕಿಕ ಆನಂದ ಸಾಗರದಲ್ಲಿ ತೇಲಿ ಮುಳುಗುತ್ತಾ ಅನನ್ಯ ಭಕ್ತಿಯೊಂದಿಗೆ ಹೇಳ್ತಾರೆ,
ಆಪತ್ಬಾಂಧವ, ನಿನ್ನ ದರ್ಶನ ಭಾಗ್ಯವೇ ನಮ್ಮ ಪಾಲಿನ ಸಕಲ ಸುಕೃತ. ಜನ್ಮ ಜನ್ಮಕ್ಕೂ ನಿನ್ನಲ್ಲಿ ನಮಗೆ ಇದೇ ಭಕ್ತಿಯನ್ನು ನೆಲೆಗೊಳಿಸಿರು. ಇಲ್ಲವೇ ಮುಕ್ತಿಯನ್ನು ಕರುಣಿಸು. ನಿನ್ನಲ್ಲೇ ನಮ್ಮನ್ನು ಆಯ್ಕೆ ಮಾಡಿಕೊ. ಕತೆ ಹೇಳುವುದನ್ನು ಮುಗಿಸುತ್ತಾ ಕೌಂಡಿನ್ಯ ಋಷಿ ತನ್ನ ಪತ್ನಿಯಾದ ಆಶ್ರಯಗೆ ಹೇಳ್ತಾನೆ, ಪ್ರಿಯೆ, ಈಗ ನಿನಗೆ ನಾನು ದೂರ್ವೆಯಿಂದ ಇಷ್ಟೊಂದು ಶ್ರದ್ಧಾಭಕ್ತಿಯಿಂದ ಪೂಜೆ ಏಕೆ ಮಾಡುತ್ತಿರುವೆನೆಂಬುದು ಅರ್ಥವಾಗಿರಬಹುದಲ್ಲವೇ? ಈಗಲೂ ಯಾಕೋ ಅವಳ ಮನಃಶಂಕೆ ಸಂಪೂರ್ಣವಾಗಿ ಅಳಿಯದಿರುವುದನ್ನು ಕಂಡು ಹೇಳ್ತಾನೆ, ಪ್ರಿಯೆ, ಇನ್ನೂ ನಿನಗೆ ಸಂದೇಹ ಪರಿಹಾರ ಆಗದಿದ್ದಲ್ಲಿ ಶ್ರೀ ಗಣೇಶನ ಮೂರ್ತಿಯ ಮೇಲೆ ನಾನು ಪೂಜಿಸಿರುವ ದೂರ್ವಾಂಕುರುಗಳಲ್ಲಿ ಒಂದನ್ನು ತೆಗೆದುಕೊಂಡು ದೇವೇಂದ್ರನ ಬಳಿಗೆ ಹೋಗು. ಅವನನ್ನು ಆಶೀರ್ವದಿಸುತ್ತಾ ಈ ದೂರ್ವೆಯನ್ನು ಅವನ ಮುಂದಿಟ್ಟು ಅದರಷ್ಟೇ ತೂಕದ ಚಿನ್ನವನ್ನು ಕೊಡಲು ಕೇಳು. ಆ ಚಿನ್ನ ದೂರ್ವೆಯ ತೂಕಕ್ಕಿಂತಲೂ ಹೆಚ್ಚಾಗಲಿ ಕಡಿಮೆಯಾಗಲಿ ಇರದೆ ಒಂದೇ ಸಮಾನ ತೂಕದಲ್ಲಿರಲಿ. ಆಶ್ರಯ ಈಗ ತನ್ನ ಇನಿಯನ ಅಣತಿಯಂತೆ ದೂರ್ವೆಯೊಂದಿಗೆ ದೇವಲೋಕಕ್ಕೆ ಬರ್ತಾಳೆ. ದೇವೇಂದ್ರನನ್ನು ಸಂಧಿಸಿ ಆಶೀರ್ವದಿಸುತ್ತಾ ದೂರ್ವೆಯನ್ನು ಅವನ ಮುಂದಿಟ್ಟು ಅದರಷ್ಟು ತೂಕದ ಚಿನ್ನವನ್ನು ಕೊಡಲು ಯಾಚಿಸಿಕೊಳ್ತಾಳೆ. ದೇವೇಂದ್ರ ಋಷಿಪತ್ನಿಗೆ ನಮಸ್ಕರಿಸುತ್ತಾ ಹರ್ಷಚಿತ್ತನಾಗಿ ಹೇಳ್ತಾನೆ, ಅಮ್ಮ, ಇದಕ್ಕಾಗಿ ಇಷ್ಟೊಂದು ಹಂಬಲಿಸಬೇಕಾ? ನನಗೆ ಯಾರ ಮೂಲಕವಾದರೂ ಒಂದು ಮಾತು ತಿಳಿಸಿದ್ದರೂ ನನ್ನ ಶಕ್ತ್ಯಾನುಸಾರ ಹೆಚ್ಚಿನ ಚಿನ್ನವನ್ನೇ ಶ್ರದ್ಧೆಯಿಂದ ಕಳಿಸಿಕೊಡುತ್ತಿದ್ದೆ. ಆಶ್ರಯ ಹೇಳ್ತಾಳೆ, ನನಗೆ ಅಂತಹ ಯಾವ ದುರಾಸೆಯೂ ಇಲ್ಲ. ದೂರ್ವೆಯ ತೂಕದ ಚಿನ್ನ ಕೊಟ್ಟರೆ ಸಾಕು. ಅದಕ್ಕಿಂತಲೂ ಹೆಚ್ಚೂ ಬೇಡ, ಕಡಿಮೆಯೂ ಬೇಡ. ದೇವೇಂದ್ರ ಕೂಡಲೇ ಋಷಿಯ ಪತ್ನಿಯನ್ನು ಗೌರವದೊಂದಿಗೆ ತನ್ನ ಆತ್ಮೀಯ ದೇವತೆಯೊಂದಿಗೆ ಸಕಲ ಐಶ್ವರ್ಯಕ್ಕೂ ಒಡೆಯನಾದ ಕುಬೇರನ ಬಳಿಗೆ ಕಳಿಸಿಕೊಡ್ತಾನೆ. ಕುಬೇರನಿಗೂ ಋಷಿಪತ್ನಿಯ ಮಾತನ್ನು ಕೇಳಿ ಆನಂದ ಆಶ್ಚರ್ಯ ಎರಡೂ ಒಮ್ಮೆಲೇ ಆಗತ್ತೆ. ಕೂಡಲೇ ತಳ್ಳುಗಾಡಿಯನ್ನು ತರಿಸಿ ತಳ್ಳುಗಾಡಿಯ ಒಂದು ತಟ್ಟೆಯಲ್ಲಿ ದೂರ್ವೆಯನ್ನಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಚಿನ್ನವಿಡುತ್ತಾ ಹೋಗ್ತಾರೆ. ಆಶ್ಚರ್ಯವೂ ಎಂಬಂತೆ ದೂರ್ವೆ ಇಟ್ಟಿದ್ದ ತಟ್ಟೆ ಮೇಲಕ್ಕೇಳಲೇ ಇಲ್ಲ. ಈಗ ದೇವತೆಗಳೆಲ್ಲರೂ ವಿಷ್ಣುವಿನ ಮೊರೆ ಹೋಗ್ತಾರೆ. ಅವನೇ ಒಂದು ತಕ್ಕಡಿಯ ತಟ್ಟೆಯಲ್ಲಿ ಕುಳಿತರೂ ದೂರ್ವೆ ಇಟ್ಟಿದ್ದ ತಟ್ಟೆ ಮೇಲಕ್ಕೇಳಲಿಲ್ಲ. ಎಲ್ಲರಿಗೂ ಇದು ಕೌಂಡಿನ್ಯ ಮಹರ್ಷಿಯ ಗಣೇಶ ಮೂರ್ತಿಯನ್ನು ತನ್ನ ಆಶ್ರಮದಲ್ಲಿ ದೂರ್ವೆಗಳಿಂದ ಪೂಜಿಸುತ್ತಿರುವುದರ ಮಹಿಮೆ ಎಂಬುದು ಅರಿವಾಗಿ ಆತನನ್ನ ಮುಕ್ತ ಕಂಠದಿಂದ ಸ್ತುತಿಸುತ್ತಾ ಶ್ಲಾಘಿಸತೊಡಗುತ್ತಾರೆ. ಆಶ್ರಯಿಗೆ ಈಗ ಲಜ್ಜೆ ಅಂಕರಿಸಿತು. ತನ್ನ ಅವಿವೇಕಕ್ಕಾಗಿ ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ಪತಿಯಾದ ಕೌಂಡಿನ್ಯರ ಬಳಿಗೆ ಹಿಂದಿರುಗಿ ಬಂದು ಅವರ ಪಾದಗಳನ್ನು ಮುಟ್ಟಿ ಕ್ಷಮೆಯನ್ನ ಯಾಚಿಸ್ತಾಳೆ. ಗಣಗಳು ಈ ಕಥೆಯನ್ನ ದೇವಾಲಯದಲ್ಲಿದ್ದ ಸಿದ್ಧರಿಗೆ ತಿಳಿಸುವುದಾಗಿ ಹೇಳಿದರೆಂದು ಬ್ರಹ್ಮನು ಕೃತವೀರ್ಯರಾಜನ ತಂದೆಗೆ ತಿಳಿಸಿದಾಗ, ಮುಂದಿನ ಕಥೆಯನ್ನು ತಿಳಿಸಲು ಕೃತವೀರ್ಯ ರಾಜನ ತಂದೆ ಇತ್ತ ಕೃತವೀರ್ಯನು ತಪಸ್ಸು ಮಾಡುತ್ತಾ ತನಗೆ ಪುತ್ರ ಪ್ರಾಪ್ತಿಯಾಗುವ ಬಗ್ಗೆಯೇ ಚಿಂತಿಸುತ್ತಿದ್ದಾಗ ಒಂದು ದಿನ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ಬ್ರಹ್ಮನ ಆದೇಶದಂತೆ ಸಂಕಷ್ಟಹರ ವ್ರತದ ವಿಚಾರವೆಲ್ಲವನ್ನು ಕೂಲಂಕುಷವಾಗಿ ತಿಳಿಸುತ್ತಾರೆ. ಆ ವ್ರತವನ್ನ ಭಾದ್ರಪದ ಶುದ್ಧ ಚತುರ್ಥಿಯೆಂದು ಆಚರಿಸಲು ಸಲಹೆ ನೀಡ್ತಾರೆ. ಇದರಿಂದ ಸರ್ವಸಿದ್ಧಿ ವಿನಾಯಕನು ಪ್ರಸನ್ನನಾಗಿ ಇಷ್ಟಾರ್ಥವನ್ನು ಈಡೇರಿಸುವನೆಂದು ಭರವಸೆ ನೀಡ್ತಾರೆ. ಕೃತವೀರ್ಯ ರಾಜ ಈಗ ರಾಜಧಾನಿಗೆ ಹಿಂದಿರುಗಿ ತನ್ನ ಕುಲ ಗುರುವಾದ ಅತ್ರಿ ಮಹರ್ಷಿಗಳನ್ನು ಬರಮಾಡಿಕೊಂಡು ಶುಭ್ರ ಮಾಡಿಸಿದಲ್ಲಿ ವಿಧಿವತ್ತಾಗಿ ಸಂಕಷ್ಟಹರ ವ್ರತವನ್ನ ದೂರ್ವ ಪೂಜೆಯ ಮೂಲಕ ಪೂರ್ಣಗೊಳಿಸುವುದರ ಫಲವಾಗಿ ಪುತ್ರ ಪ್ರಾಪ್ತಿಯನ್ನ ಪಡಿತಾರೆ. ಶೂರಸೇನ ರಾಜನು ಈಗ ತನಗೆ ಕತೆ ಹೇಳುತ್ತಿದ್ದ ದೇವೇಂದ್ರನಿಗೆ ಗಣೇಶ ವ್ರತ ಮಹಿಮೆಯಿಂದ ಕೃತವೀರ್ಯ ರಾಜನಿಗೆ ಪುತ್ರ ಪ್ರಾಪ್ತಿ ಆದ ಬಗ್ಗೆ ಸುವಿಸ್ತೃತ ರೀತಿ ತಿಳಿಸಲು ಕೇಳಿಕೊಂಡಾಗ ದೇವೇಂದ್ರ ಕಾರ್ತವೀರ್ಯಾರ್ಜುನನ ಕತೆ ಹೇಳತೊಡಗುತ್ತಾರೆ. ಶೂರಸೇನ ರಾಜನ ಮನೋಕಾಂಕ್ಷೆಯಂತೆ ದೇವೇಂದ್ರನು ಕಾರ್ತವೀರ್ಯಾರ್ಜುನನ ಕಥೆಯ ಮೂಲಕ ಗಣೇಶ ಮಹಿಮೆಯನ್ನು ಬಣ್ಣಿಸಲು ಸಿದ್ಧನಾಗುತ್ತಾ ಹೇಳ್ತಾನೆ. ಕೃತವೀರ್ಯನ ಪತ್ನಿ ಶ್ರೀ ಗಣೇಶನ ಅನುಗ್ರಹದಿಂದ ಗರ್ಭಧಾರಣೆಯಾದ ನವಮಾಸಗಳ ನಂತರ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ. ಸುಂದರವಾದ ದೇಹ, ಆಕರ್ಷಕ ಮುಖ, 2 ಭುಜಗಳು, ಆದರೆ ತೋಳು ಕೈಗಳು, ತೊಡೆ, ಮಂಡಿ, ಪಾದಗಳೇ ಇಲ್ಲ. ರಾಜ ರಾಣಿಯರಿಗೆ ತುಂಬಾ ದುಃಖವಾಗುತ್ತೆ. ರಾಣಿ ದೇವರ ಇಂತಹ ವಿಲಕ್ಷಣ ಮಗುವನ್ನು ಪಡೆಯುವುದಕ್ಕಿಂತಲೂ ನಾನು ಬಂಜೆಯಾಗಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಗೋಳಾಡತೊಡಗುತ್ತಾಳೆ. ರಾಜನಿಗೂ ಅಷ್ಟೇ ದುಃಖ ಉಂಟಾಗುತ್ತೆ. ಆದರೂ ಬುದ್ಧಿವಂತ ಮಂತ್ರಿಗಳೇ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ಮಹಾರಾಜ, ಇದನ್ನು ದೈವ ಪರೀಕ್ಷೆ ಎಂದೇ ಸ್ವೀಕರಿಸು. ಸಾಕಷ್ಟು ಪುಣ್ಯ ಕರ್ಮಗಳನ್ನೇ ಈ ಜನ್ಮದಲ್ಲಿ ಮಾಡಿರುವ ನಿಮಗೆ ಮಂಗಳವೇ ಆದೀತು. ಮಗುವನ್ನು ಸಹ ನಿಮಗೆ ಕರುಣಿಸಿರುವ ಗಣೇಶನೇ ಪೂರ್ಣ ದೇಹಧಾರಿಯನ್ನಾಗಿ ಮಾಡಲೂಬಹುದು.
ಆಸ್ತಿಕ ಮನೋಭಾವದ ರಾಜನಿಗೆ ಮಂತ್ರಿಗಳ ಮಾತಿನಲ್ಲಿ ನಂಬಿಕೆ ಉಂಟಾಗುತ್ತೆ. ವಿಧಿವತ್ತಾಗಿ ಗಣೇಶ ಪೂಜೆಯನ್ನು ಪೂರೈಸಿ ಮಗನಿಗೆ ಕಾರ್ತವೀರ್ಯ ಎಂದು ನಾಮಕರಣ ಮಾಡ್ತಾರೆ. ಮಗನಿಗೆ 12 ವರ್ಷ ವಯಸ್ಸಾಗುತ್ತಿದ್ದಂತೆ ಒಂದು ದಿನ ಅರಮನೆಗೆ ದೈವ ಯೋಗವೋ ಎಂಬಂತೆ ದತ್ತಾತ್ರೇಯ ಮುನಿಗಳು ಆಗಮಿಸ್ತಾರೆ. ರಾಜನಿಗೆ ಮೊದಲಿಂದಲೂ ಋಷಿ ಮುನಿಗಳು ಸಾಧು ಸಂತರ ಬಗ್ಗೆ ಅಪಾರ ಗೌರವ ಹಾಗೂ ಭಕ್ತಿ ತಾನೆ. ಅವರನ್ನು ಋನ್ಮನ ಪೂರ್ವಕ ಸ್ವಾಗತಿಸಿ ಸತ್ಕರಿಸ್ತಾನೆ. ಅವರು ಕಾರ್ತ್ಯವೀರ್ಯನನ್ನು ನೋಡುವ ಸಲುವಾಗಿ ಬಂದಿದ್ದರು. ಹಾಗೆಯೇ ರಾಜನನ್ನು ಒಂದೆರಡು ಕ್ಷಣ ವೀಕ್ಷಿಸುತ್ತಿದ್ದ ಅವರು ಕೆಲ ಕ್ಷಣ ಕಣ್ಣು ಮುಚ್ಚಿಕೊಂಡು ಅಂತರ್ ದೃಷ್ಟಿಯಿಂದ ನೋಡುತ್ತಾ ರಾಜನಿಗೆ ಹೇಳ್ತಾರೆ, ರಾಜನ್, ನಿನ್ನ ಮಗ ಭವಿಷ್ಯದಲ್ಲಿ ವೀರ ಕ್ಷತ್ರಿಯನೆನಿಸಿ ಭೂಮಂಡಲವನ್ನೇ ಜಯಿಸುತ್ತಾನೆ. ನೀನು ಇವನು ಹುಟ್ಟುವ ಮೊದಲು ಸಂಕಷ್ಟಹರ ಗಣಪತಿಯ ವ್ರತ ಮಾಡುತ್ತಾ ನಿಷ್ಠೆ ತಪ್ಪಿ ಆಕಳಿಸುತ್ತಿದ್ದರಿಂದ ಇಂತಹ ಮಗನನ್ನು ಪಡೆದಿರುವೆ. ಈ ಬಾಲಕನು 12 ವರ್ಷಗಳ ಕಾಲ ಏಕಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ತದೇಕ ಚಿತ್ತದಿಂದ ಶ್ರೀ ಗಣೇಶನನ್ನು ಪ್ರಾರ್ಥಿಸುತ್ತಿದ್ದರೆ ಈ ವಿಕಲಾಂಗತೆಯಿಂದ ಪಾರಾಗುವನು. ಬಾಲಕನಿಗೂ ಮುನಿವಚನ ತುಂಬಾ ಸಮಾಧಾನ ನೀಡಿತು. ತಂದೆಯ ಅನುಮತಿಯನ್ನು ಪಡೆದು ಕಾಡಿಗೆ ಬಂದ. ನಿರಾಹಾರನಾಗಿ ವಾಯು ಭಕ್ಷಣೆ ಮಾಡುತ್ತಾ 12 ವರ್ಷಗಳ ಕಾಲ ಶ್ರೀ ಗಣೇಶನ ಸ್ಮರಣೆಯಲ್ಲಿ ನಿರತನಾಗ್ತಾನೆ. ಭಗವಾನ್ ಗಣೇಶ ಭಕ್ತರ ಭಕ್ತ ತಾನೆ. ಒಂದು ದಿನ ತಟಕಾ ಮಧ್ಯದಿಂದೆದ್ದು ಪ್ರತ್ಯಕ್ಷನಾಗ್ತಾನೆ. ಯಾವ ವರ ಬೇಕು ಕೇಳು ಎಂದು ಹಾರೈಸುತ್ತಾ ಕೇಳ್ತಾನೆ. ಬಾಲಕನಿಗೆ ಶ್ರೀ ಗಣೇಶನನ್ನು ನೋಡುತ್ತಿದ್ದಂತೆ ಇಹಲೋಕದ ಆಕಾಂಕ್ಷೆಗಳೇ ಬೇಸರವೆನಿಸುತ್ತೆ. ಅವನು ಭಕ್ತಿಯಿಂದ ಕೈ ಜೋಡಿಸುತ್ತಾ ಕಣ್ತುಂಬ ಶ್ರೀ ಗಣೇಶನನ್ನು ನೋಡುತ್ತಾ ಹೇಳ್ತಾನೆ, ತಂದೆ, ಸದಾ ನಿನ್ನ ಆರಾಧನೆಯಲ್ಲಿಯೇ ಭಕ್ತಿ ಭಾವದಲ್ಲಿ ಋನ್ಮನಗಳು ಮುಳುಗಿರುವಂತೆ ಅನುಗ್ರಹಿಸು. ನನ್ನ ತಾಯಿ ತಂದೆಯರ ಕೊರಗನ್ನು ನಿವಾರಿಸಲೋಸುಗ ನನ್ನ ವಿಕಲಾಂಗತೆಯನ್ನು ದೂರ ಮಾಡು. ಗಣೇಶ ಸೂಕ್ಷ್ಮ ರೂಪದಲ್ಲಿ ಬಾಲಕನ ದೇಹವನ್ನು ಪ್ರವೇಶಿಸುತ್ತಾನೆ. ಕೂಡಲೇ ಬಾಲಕನಿಗೆ ಸಹಸ್ರ ಬಾಹುಗಳು, ಉದ್ದವಾದ ಕಾಲುಗಳು ಲಭ್ಯವಾಗ್ತವೆ. ಪರ್ವತಾಕಾರದಲ್ಲಿ ನಿಂತ ದೇವತೆಗಳೆಲ್ಲರೂ ಶ್ರೀ ಗಣೇಶನ ಇಂತಹ ಅಪಾರ ಅನುಗ್ರಹವನ್ನು ಕಂಡು ಹೂಮಳೆಗರಿತಾರೆ. ತನಗಾದ ಪರಿವರ್ತನೆಯನ್ನು ಕಂಡು ಆನಂದ ತುಂದಿಲನಾದ ಕಾರ್ತ್ಯವೀರ ಶ್ರೀ ಗಣಪನನ್ನ ಮಹಿಮೆಯನ್ನ ಕೊಂಡಾಡುತ್ತಾ ಅರಮನೆಗೆ ಹಿಂದಿರುಗ್ತಾನೆ. ತಾಯಿ ತಂದೆಗಳಿಗೆ ಹಾಗೂ ಪ್ರಜೆಗಳಿಗಾದ ಆನಂದ ಹೇಳಬೇಕೆ? ಸಕಲ ರಾಜರುಗಳು ಇವನ ಶೌರ್ಯದ ಮುಖದರ್ಶನ ಮಾತ್ರದಿಂದಲೇ ಬೆದರಿ ಆನೆ, ಕುದುರೆ, ರಥ, ಛತ್ರ, ಚಾಮರಾದಿಗಳನ್ನು ಗೌರವದ ಕಾಣಿಕೆ ರೂಪದಲ್ಲಿ ನೀಡ್ತಾರೆ. ದೇವತೆಗಳು ದೇವಲೋಕದಿಂದ ಧರೆಗಿಳಿದು ಬಂದು ನಿನ್ನ ಸ್ಮರಣ ಮಾತ್ರದಿಂದ ದೇವತೆಗಳಿಗೂ ಯಾವುದೇ ಕಷ್ಟವೂ ಪರಿಹಾರ ಆಗುವುದು. ಸಹಸ್ರಾರ್ಜುನ ಎಂಬ ಹೆಸರಿನಿಂದ ಈರೇಳು ಲೋಕದಲ್ಲೂ ಖ್ಯಾತಿವಂತನಾಗು ಎಂದು ಹಾರೈಸ್ತಾರೆ. ವೀರ ಅರ್ಜುನನು ಅದೇ ಸ್ಥಳದಲ್ಲಿ ಶ್ರೀ ಗಣೇಶನ ಪ್ರಾವಾಳ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸುತ್ತಲೂ ಪ್ರಾಕಾರವನ್ನು ಕಟ್ಟಿಸ್ತಾನೆ. ಈ ಕ್ಷೇತ್ರವೇ ದಿನಕ್ರಮೇಣ ಪ್ರಾವಾಳ ಕ್ಷೇತ್ರವೆಂದು ಹೆಸರು ಪಡೆಯುತ್ತೆ. ಭವಿಷ್ಯದಲ್ಲಿ ಕಾರ್ತ್ಯವೀರ್ಯ ರಾಜನಿಂದಲೇ ಮಹಿಮೆಯಿಂದಲೇ ರಾವಣೇಶ್ವರ ಅತುಲ ಪರಾಕ್ರಮಿ ಎನಿಸಿದ್ದು. ಪದಚ್ಯುತರಾಗಿದ್ದ ಪಾಂಡವರು ರಾಜ್ಯವನ್ನು ಮರಳಿ ಪಡೆದರು. ಈ ವ್ರತದ ಫಲವನ್ನು ನನಗೆ ದಾರೆ ಎರೆದರೆ ಈ ವಿಮಾನ ಮತ್ತೆ ಮೇಲೇರುವುದು ಎಂದು ದೇವೇಂದ್ರ ಶೂರಸೇನ ರಾಜನಿಗೆ ತಿಳಿಸ್ತಾನೆ. ಶೂರಸೇನ ರಾಜ ಇದೊಂದು ಸುಕೃತ ರೂಪದ ಸುವರ್ಣಾವಕಾಶ ಎಂದೇ ಭಾವಿಸಿ ವ್ರತದ ಪೂರ್ವ ಸಿದ್ಧತೆಗಳನ್ನು ಮಾಡುತ್ತಿದ್ದ. ಇದೇ ಸಮಯದಲ್ಲಿಯೇ ರಾಜದೂತರ ಕಣ್ಣಿಗೆ ಒಂದು ವಿಮಾನ ಕಾಣಿಸುತ್ತೆ. ಅವರು ಇದೇನಾಶ್ಚರ್ಯ ಎಂದು ವಿಮಾನವನ್ನು ಸಮೀಪಿಸಿದಾಗ ಅದರಲ್ಲಿ ಒಬ್ಬ ಕುಷ್ಠರೋಗಿಯು ಕುಳಿತಿರುವುದನ್ನು ಕಾಣ್ತಾರೆ. ಶ್ರೀ ಗಣೇಶನ ದೂತರು ಆಕೆಯನ್ನ ವಿಮಾನದಲ್ಲಿ ತಮ್ಮ ಲೋಕಕ್ಕೆ ಕರೆದೊಯ್ಯಲು ಸಿದ್ಧರಾಗುತ್ತಿರುವುದನ್ನು ಕಂಡರು. ಇದನ್ನು ಕಂಡ ದೇವದೂತರು ಆ ಕುಷ್ಠಕ್ಕೆ ವಿಚಾರಿಸಿದಾಗ ಅವರು ಅವಳ ಪೂರ್ವ ಜನ್ಮದ ವಿಚಾರವನ್ನು ತಿಳಿಸತೊಡಗ್ತಾರೆ. ತುಂಬಾ ಹಿಂದೆ ಬಂಗಾಳ ಪ್ರಾಂತದಲ್ಲಿ ಸಾರಾಂಗಧರ ಎಂಬ ರಾಜನಿದ್ದ. ಅವನಿಗೆ ಸುಂದರಿ ಎಂಬ ಹೆಸರಿನ ಮಗಳು. ಹೆಸರಿಗೆ ತಕ್ಕಂತೆ ಸುರದ್ರೂಪಿ, ವಿವಾಹಿತಳು, ಆದರೂ ಜಾರವೃತ್ತಿಗೆ ಇಳಿದಿದ್ದಳು. ಇವಳ ಪತಿಯ ಹೆಸರು ಚಿತ್ರಸೇನ. ಚಿತ್ರಸೇನನಿಗೆ ತಿಳಿಯದಂತೆ ವಿಟನ ಮನೆಗೆ ಹೋಗಿ ಬರುತ್ತಿದ್ದಳು. ಚಿತ್ರಸೇನನಿಗೆ ಇವಳ ರಹಸ್ಯದ ವಿಷಯ ಹೇಗೋ ತಿಳಿದು ಬಿತ್ತು. ತನ್ನ ರಾಜಮನೆತನಕ್ಕೆ ಅಗೌರವವೆಂದು ಭಾವಿಸಿ ಬುದ್ಧಿ ಹೇಳಿದ. ವಿಟನ ಮನೆಗೆ ಹೋಗದಂತೆ ಬೆದರಿಸಿದ. ಸುಂದರಿ ಮೇಲ್ಮುಖಕ್ಕೆ ಒಪ್ಪಿದಂತೆ ಸೂಚಿಸಿದರೂ ಅಂದು ರಾತ್ರಿ ತನ್ನ ಗಂಡನನ್ನೇ ಕೊಲೆ ಮಾಡಿ ಮುಗಿಸಿದಳು. ರಾಜನಿಗೆ ತನ್ನ ಮಗಳ ಇಂತಹ ಹೀನ ಕೃತ್ಯ ತಿಳಿದಾಗ ನಿಷ್ಪಕ್ಷಪಾತದಿಂದ ನ್ಯಾಯ ವಿಚಾರಣೆ ನಡೆಸಿ ಕೊಲೆಪಾತಕಿಯಾದ ಸುಂದರಿಯನ್ನು ನಿರ್ಧಾರದಂತೆ ಗಲ್ಲಿಗೇರಿಸ್ತಾರೆ. ಯಮದೂತರು ಈ ಕೊಲೆಗಡುಕಿಯನ್ನು ತಮ್ಮ ಲೋಕಕ್ಕೆ ಕರೆದೊಯ್ದರು. ನರಕ ಯಾತನೆಯಲ್ಲಿ
ಒಂದು ಕಲ್ಪಕಾಲ ಕಳೆದ ನಂತರ ಭೂಲೋಕದಲ್ಲಿ ಕುಷ್ಠರೋಗಿಯಾಗಿ ಜನಿಸ್ತಾಳೆ. ಒಂದು ದಿನ ಮದ್ಯಪಾನದ ಮದದ ಮತ್ತಿನಲ್ಲಿ ಜ್ಞಾನವಿಲ್ಲದೆ ಬಿದ್ದಿದ್ದು ರಾತ್ರಿ ಎಚ್ಚರವಾದಾಗ ಹಸಿವಿನ ಬಾಧೆಯಿಂದ ಅಲೆಯುತ್ತಾ ದೈವ ಯೋಗದಿಂದ ಸಂಕಷ್ಟಹರ ವ್ರತ ಆಚರಿಸುತ್ತಿದ್ದ ಬ್ರಾಹ್ಮಣನ ಮನೆಗೆ ಭಿಕ್ಷೆಗೆ ಬಂದಳು. ಆತನು ನೀಡಿದ ಭಿಕ್ಷಾನ್ನವನ್ನು ಗಣೇಶನ ಕೃಪೆಯೆಂದೇ ಬಗೆದು ಗಣೇಶನನ್ನು ಸ್ತುತಿಸುತ್ತಾ ಭುಂಜಿಸ್ತಾಳೆ. ಇಂತಹ ಪಾಮರಳ ಬಗ್ಗೆಯೂ ಅನುಗ್ರಹಿಸಿದ ಗಣೇಶ ಅವಳನ್ನು ತನ್ನ ಲೋಕಕ್ಕೆ ಕರೆತರಲು ಈ ವಿಮಾನದೊಂದಿಗೆ ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಆಗ ರಾಜದೂತರು ದೇವದೂತರೊಂದಿಗೆ ಪ್ರಾರ್ಥಿಸಿಕೊಳ್ತಾರೆ. ದೇವೇಂದ್ರನು ಗ್ರಸ್ಸಮದ ಋಷಿದರ್ಶನಕ್ಕಾಗಿ ವಿಮಾನದಲ್ಲಿ ಹೋಗುವ ಮಾರ್ಗ ಮಧ್ಯದಲ್ಲಿ ನಮ್ಮ ರಾಜದೂತನ ಕುಷ್ಠವು ತಗುಲಿದ ಕಾರಣ ವಿಮಾನ ಚಲಿಸದೆ ನೆಲದ ಮೇಲೆ ಇಳಿದಿದೆ. ತಾವು ನಮ್ಮ ರಾಜನಾದ ಶೂರಸೇನನೊಂದಿಗೆ ಸಂಕಷ್ಟಹರ ವ್ರತ ಆಚರಿಸಿದರೆ ಈಕೆಯೂ ಅಲ್ಲಿಗೆ ಬಂದು ತನ್ನ ಪುಣ್ಯವನ್ನು ಕೊಟ್ಟರೆ ದೇವೇಂದ್ರನ ವಿಮಾನ ಮೊದಲಿನಂತೆ ಅಂತರಿಕ್ಷದ ಕಡೆ ಏರುವುದು. ಈಕೆಯೂ ಇದರಿಂದ ಪುಣ್ಯಭಾಗಿ ಆಗುವಳು. ದೇವದೂತರು ವಿವಶತೆಯಲ್ಲಿ ತಿಳಿಸಿದರು. ನಮ್ಮ ಒಡೆಯನಾದ ಶ್ರೀ ಗಣೇಶ ಹೇಳಿರುವಷ್ಟು ಕೆಲಸ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ. ಆದ್ದರಿಂದ ಬೇರ್ಯಾವ ವಿಮಾನದ ಕಡೆಗೂ ಗಮನ ಹರಿಸಲಾಗುವುದಿಲ್ಲ ಅನ್ನುತ್ತಾ ಆಕೆಯೊಂದಿಗೆ ವಿಮಾನವನ್ನು ಮೇಲಕ್ಕೆತ್ತಿಕೊಂಡು ಅಂತರಿಕ್ಷದ ಕಡೆಗೆ ಸಾಗಿದರು. ಆ ಕ್ಷಣವೇ ಆಕೆಗೆ ದೇದೀಪ್ಯ ಕಾಂತಿಯ ದೇಹ ಪ್ರದಾವಾಯಿತು. ರಾಜದೂತರು ಬೇಗ ಬಂದು ರಾಜನಿಗೆ ವಿಚಾರ ಮುಟ್ಟಿಸಿದರು. ರಾಜನು ಕೌತುಕದಿಂದ ವಿಮಾನದ ಕಡೆ ನೋಡತೊಡಗಿದ. ವಿಮಾನದಲ್ಲಿದ್ದ ಆಕೆಯ ದೃಷ್ಟಿಯು ಕೆಳಗಿಳಿದಿದ್ದ ವಿಮಾನದ ಮೇಲೆ ಬಿತ್ತು. ವಿಮಾನದ ಗಾಳಿ ಕೆಳಗಿದ್ದ ವಿಮಾನಕ್ಕೆ ತಗುಲಿ ಅದು ಮೇಲಕ್ಕೆ ಏರತೊಡಗಿತು. ದೇವೇಂದ್ರ ಈಗ ಸಂತಸದೊಂದಿಗೆ ತನ್ನ ಲೋಕಕ್ಕೆ ಪ್ರಯಾಣ ಮಾಡತೊಡಗಿದ. ಶೂರಸೇನ ರಾಜನಿಗೆ ಈ ಅದ್ಭುತ ದೈವಿಕ ಮಹಿಮೆಯನ್ನು ಕಣ್ಣಾರ ನೋಡುತ್ತಿದ್ದಂತೆ ತಾನೂ ಕೂಡ ಈ ಪವಿತ್ರ ವ್ರತವನ್ನು ಸಾಂಗೋಪಾಂಗವಾಗಿ ಮಾಡುವ ಆಕಾಂಕ್ಷೆ ಹೆಚ್ಚಿತು. ವಶಿಷ್ಠ ಮುನಿಗಳ ನೇತೃತ್ವದಲ್ಲಿ ವ್ರತಾಚರಣೆ ಮುಗಿಸಿದ ಸಂತೃಪ್ತನಾದ ಶ್ರೀ ಗಣೇಶ ಈಗಲೂ ರಾಜನನ್ನು ಕರೆತರಲು ತನ್ನ ದೇವದೂತರನ್ನು ವಿಮಾನದೊಂದಿಗೆ ಕಳುಹಿಸಿದ. ರಾಜನೊಂದಿಗೆ ಅವನ ಪರಿವಾರದವರೆಲ್ಲರೂ ವಿಮಾನದಲ್ಲಿ ಕುಳಿತರು. ವಿಮಾನ ಅಲುಗದೆ ಇದ್ದಡಿಯಲ್ಲಿಯೇ ನಿಂತು ಹೋಯಿತು. ದೇವದೂತರು ಸ್ಥಿತಿಗತಿಯನ್ನು ವೀಕ್ಷಿಸುತ್ತಾ ಹೇಳಿದರು, ಕುಷ್ಠರೋಗಿಯಾಗಿರುವ ರಾಜದೂತನನ್ನು ಕೆಳಗಿಳಿಸಿದರೆ ಮಾತ್ರ ಈ ದೈವಿಕ ವಿಮಾನ ಮೇಲೇರುವುದು. ರಾಜನಿಗೆ ಇದು ಸರಿ ಕಾಣಲಿಲ್ಲ. ಹಾಗೆಯೇ ಯೋಚಿಸುತ್ತಾ ದೇವದೂತರನ್ನೇ ಪ್ರಶ್ನಿಸಿದ. ಈ ವೈಶ್ಯದೂತನಿಗೆ ಈ ದುರ್ಗತಿ ಬರಲು ಕಾರಣವೇನು? ಇದರ ಪರಿಹಾರವೇನೂ ಇಲ್ಲವೇ? ಆಗ ದೇವದೂತರು ಹೇಳತೊಡಗ್ತಾರೆ, ಗೌಡ ದೇಶದಲ್ಲಿ ದೂರ್ವ ಎಂಬ ಹೆಸರಿನ ತಪಸ್ವಿಯೂ ಜ್ಞಾನಿಯೂ ಆದ ಒಬ್ಬ ಬ್ರಾಹ್ಮಣನಿದ್ದ. ಅವನಿಗೆ ತಾಕಿನಿ ಎಂಬ ಹೆಸರಿನ ಹೆಂಡತಿ. ಇಬ್ಬರಿಗೂ ಒಬ್ಬನೇ ಮಗ. ತುಂಬ ಅಕ್ಕರೆಯಿಂದಲೇ ಸಾಕಿದರು. ಯುವಕನಾದಾಗ ಸಾವಿತ್ರಿ ಎಂಬ ಕನ್ಯೆಯೊಂದಿಗೆ ಮದುವೆ ಮಾಡಿದರು. ನಿಜಕ್ಕೂ ಒಳ್ಳೆಯ ಹುಡುಗಿ, ಸದ್ಗೃಹಸ್ಥೆ ಎನಿಸಿ ಜೀವನ ಜರುಗಿಸುತ್ತಿದ್ದಳು. ಆದರೆ ಈ ಮಗ ಶುದ್ಧ ಲಂಪಟ, ಮದ್ಯಪಾನ, ಪರಸ್ತ್ರೀ ಸಂಗ ರೂಢಿಸಿಕೊಂಡಿದ್ದ. ಒಂದು ಬಾರಿ ಮನೆಗೆ ರಾತ್ರಿ ತುಂಬಾ ಕಾಲವಾದರೂ ಹಿಂದಿರುಗುತ್ತಿದ್ದರಿಂದ ತಂದೆ ನಗರದೆಲ್ಲ ಮಗ ಏನಾದನು ಎಂದು ಹುಡುಕುತ್ತಾ ಬರುತ್ತಿದ್ದಂತೆ ಒಬ್ಬ ಅಲೆಮಾರಿಯಿಂದ ತನ್ನ ಮಗ ವೈಶ್ಯಗೃಹದಲ್ಲಿ ಲೋಲನಾಗಿರುವ ವಿಷಯದ ಬಗ್ಗೆ ತಿಳಿದ. ಬ್ರಾಹ್ಮಣನಿಗೆ ತುಂಬ ಗಾಬರಿ ಹಾಗೂ ವ್ಯಸನ ಉಂಟಾಗತ್ತೆ. ಬೇಗ ಬೇಗ ಕಾಲಿಳಿಯುತ್ತಾ ವೈಶ್ಯಗೃಹಕ್ಕೆ ಬಂದ. ಮಗನನ್ನು ನಯವಾಗಿಯೇ ದುರಾಚಾರ ಈ ಬಗ್ಗೆ ನಿಂದಿಸಿದ. ಜೊತೆಗೆ ಸಾಕಷ್ಟು ಬುದ್ಧಿವಾದವನ್ನು ಹೇಳಿದ. ಮಗನಿಗೆ ತನ್ನ ದಾರಿಯನ್ನು ತಡೆಯುತ್ತಿರುವ ತಂದೆಯ ಬಗ್ಗೆ ತುಂಬ ಕೋಪ ಬಂತು. ತಂದೆಯನ್ನೇ ದುರಹಂಕಾರದಿಂದ ಕಾಲಿನಿಂದ ಒದ್ದು ಸ್ಥಳದಲ್ಲಿಯೇ ಪ್ರಾಣ ಬಿಡುವಂತೆ ಮಾಡಿದ. ಅನಂತರ ಭಾವಾವೇಶದಲ್ಲಿಯೇ ಮನೆಗೆ ಹಿಂದಿರುಗಿದ. ತಾಯಿಯು ವಿಚಾರ ತಿಳಿದು ಹತಪ್ರಭೆಯಂತಾದಳು. ಈಗ ಅವನ ಹೆಂಡತಿ ಸಾವಿತ್ರಿಯು ಸತಿ ಸಾವಿತ್ರಿಯಂತೆಯೇ ಗಂಡನ ಪಾದ ಮುಟ್ಟಿ ನಮಸ್ಕರಿಸುತ್ತಾ ಮನೆ ಗೌರವವನ್ನು ಉಳಿಸಲು ಕಾಡಿ ಬೇಡಾಡಿದಳು. ಅವಳ ಮುಂದಲೆಯನ್ನು ಹಿಡಿದೆಳೆಯುತ್ತಾ ಕೋಲಿನಿಂದ ಚೆನ್ನಾಗಿ ಬಾರಿಸಿ ಕೊಂದು ಹಾಕಿದ್ದ. ಈಗ ಅವನಿಗೆ ತನ್ನ ಕೃತ್ಯ ಅಸಹ್ಯ ಎನಿಸಿತು. ಸುಗುಳಿಯ ಮನೆಗೆ ಎಂದಿನಂತೆ ಬಂದರೂ ಅವಳ ಬಗ್ಗೆ ಈಗ ಮೊದಲ ಆಸಕ್ತಿ ಇರಲಿಲ್ಲ. ಕಾಮೋದ್ರೇಕತೆಯೂ ತಾನಾಗಿ ಇಳಿಯತೊಡಗಿತ್ತು. ಕೆಲ ದಿನಗಳ ನಂತರ ಅವಳನ್ನೂ ತೊರೆದ. ಒಂದು ಬಾರಿ ಇದೇ ದುರುಳ ದಾರಿಗೆಟ್ಟ ಬ್ರಾಹ್ಮಣ ಕಾಲಭ ಮಹರ್ಷಿಯ ಆಶ್ರಮಕ್ಕೆ ಬಂದ. ಮಹರ್ಷಿ ಆಶ್ರಮದಲ್ಲಿರಲಿಲ್ಲ. ಸ್ನಾನಾಹಿಕಗಳನ್ನು ಮುಗಿಸಿ ಬರಲು ನದಿಗೆ ಹೋಗಿದ್ದರು. ಆಶ್ರಮದಲ್ಲಿ ಒಂಟಿಯಾಗಿದ್ದ ಋಷಿ ಪತ್ನಿ ಸುಲಭೆಯನ್ನು ಕಂಡು ಕಾಮ ಕೆರಳಿ ಅವಳನ್ನು ಹಿಡಿದೆಳೆದು
ಹಿಡಿದು ಬಲಾತ್ಕಾರವಾಗಿ ರಮಿಸಿದ. ಸತಿತ್ವವನ್ನು ಹೊಂದಿದ್ದ ಆಕೆ ಶಪಿಸಿದಳು, ನೀನ ಕುಷ್ಠರೋಗಿಯಾಗಿ ಹೋಗು. ತಂದೆ ತಾಯಿ ಹಾಗೂ ಹೆಂಡತಿಯನ್ನೇ ಕೊಲೆ ಮಾಡಿದ ಈ ಕುಮಾರ್ಗಿ ಮಗನು ಸತ್ತ ನಂತರ 1 ಕಲ್ಪದವರೆಗೆ ಘೋರ ನರಕಯಾತನೆಯನ್ನು ಅನುಭವಿಸುತ್ತಿದ್ದು ಮಹಾಪಾಪಕೃತ್ಯಗಳನ್ನು ಮಾಡಿದುದರ ಕಾರಣ ಕುಷ್ಠರೋಗಿಯಾಗಿ ಜನಿಸಿರುವುದರಿಂದ ಈ ಪಾಪಿಯನ್ನು ಬಿಟ್ಟರೆ ದೇವರಥ ಮೇಲೇರುವುದು ಅಂದರು ದೇವದೂತರು. ಆಗಲೂ ರಾಜನಿಗೆ ತನ್ನ ಕುಷ್ಠರೋಗಿ ದೇವದೂತನನ್ನು ಕೈಬಿಡಲು ಮನಸ್ಸಾಗದೆ ಅವರನ್ನೇ ಮತ್ತೆ ಪ್ರಶ್ನಿಸಿದ. ಈ ಮರ್ಮಾರ್ಗಿಯ ದೋಷ ನಿವಾರಣೆಗೆ ಯಾವುದೂ ಪರಿಹಾರವಿಲ್ಲವೇ? ಅವರು ಹಾಗೆಯೇ ಯೋಚಿಸಿ ಹೇಳಿದರು, ಈ ಕುಷ್ಠನ ಕಿವಿಯಲ್ಲಿ ಗಜಾನನ ಎಂಬ ಚತುರಾಕ್ಷರಿ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಹಲಬಾರಿ ಉಚ್ಚರಿಸುತ್ತಾ ಇದ್ದರೆ ಅವನ ಸಕಲ ಪಾಪಗಳು ಪರಿಹಾರ ಆಗುವವು. ಶೂರಸೇನ ರಾಜನು ಕೂಡಲೇ ಅವನ ಕಿವಿಯಲ್ಲಿ ಹಲವಾರು ಬರಿ ಗಜಾನನ ಎಂದು ಮೆಲ್ಲನೆ ಪರಮಭಕ್ತಿಯಿಂದ ಶ್ರೀ ಗಣೇಶನನ್ನೇ ಸ್ಮರಿಸುತ್ತಾ ಉಚ್ಚರಿಸಿದ. ಕುಷ್ಠರೋಗಿಯಾಗಿದ್ದ ಆ ದುರುಳ ಬ್ರಾಹ್ಮಣ ಸುಂದರ ದೇಹಧಾರಿಯಾದ. ಅಷ್ಟೇ ಅಲ್ಲ, ರಥವೂ ಮೇಲಕ್ಕೆ ಹಾರಿತು. ಎಲ್ಲರೂ ಶ್ರೀ ಗಣೇಶನ ಲೋಕಕ್ಕೆ ರಥದಲ್ಲಿ ಹೋದರು. ಈ ಸಂಕಷ್ಟಹರ ಚತುರ್ಥಿಯ ಕಥೆಯನ್ನು ಕೇಳಿದವರು ಸಹ ಸದ್ಗತಿಯನ್ನೇ ಪಡೆಯುವರು. ಸ್ನೇಹಿತರೆ, ಇಲ್ಲಿಗೆ ಈ 8ನೇ ಅಧ್ಯಾಯ ಮುಗಿಯಿತು. ಮುಂದಿನ ಅಧ್ಯಾಯದಲ್ಲಿ ಬ್ರಹ್ಮನು ವ್ಯಾಸರಿಗೆ ಪರಶುರಾಮನ ಕತೆ ಹೇಳಿದರ ಬಗ್ಗೆ ತಿಳಿಯೋಣ. ಈ ಕಥೆಯು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಗಜಾನನ ಎನ್ನುವ ಚತುರಾಕ್ಷರಿ ಮಂತ್ರವನ್ನು ಜಪಿಸುವಂತೆ ಮಾಡಿ. ನಮಸ್ತೆ.